ಸಡನ್ ಆಗಿ ಮನೆಗೆ ಬೀಗರು ಪಾಗರು ಬಂದಾಗ ಅಗದಿ ಕ್ವಿಕ್ ಆಗಿ ಈ ಬಿರಿಯಾನಿ ಪಲಾವ್ ಮಾಡಿಕೊಡ್ರಿ ಭಾರಿ ಇಷ್ಟ ಆಗುತ್ತೆ ಎಲ್ಲರಿಗೂ. ಹೆಂಗೆ ಮಾಡೋದು ನೋಡು ಬರೀ ಒಂದು ಮಸಾಲ ಪೌಡ್ರ್ ಬಳಸೋದ್ರಿ. ಇದಕ್ಕೆ ಈಗ ಬಾಸ್ಮತಿ ಅಕ್ಕಿನ 1.5 ಗ್ಲಾಸ್ ಆಗುವಷ್ಟು ನೆನೆಸಿಟ್ಕೊಂಡಿನಿ. ಅಲ್ಲ ಬೆಳ್ಳುಳ್ಳಿ ಪುದೀನ ಹಾಕಿ ಕುಟ್ಟಿಟ್ಕೊಂಡಿನಿ ನೋಡ್ರಿ ನಾನು. ಆಮೇಲೆ ಈಗೆಲ್ಲ ತರಕಾರಿ ಹಚ್ಚಿಟ್ಕೊಂಡಿನಿ. ನಿಮ್ಗೆ ಯಾವ್ಯಾವ ಬೇಕೋ ಒಂದು ತರಕಾರಿ ಹಾಕೋರಿ. ಈ ಎಲ್ಲ ತರಕಾರಿಗೆ ಒಂದು 3 ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಗರಂ ಮಸಾಲ ಹಾಕೊಂಡು ಇದನ್ನ ಒಂದು ಸ್ವಲ್ಪ ಹೀರ್ಕೊಳಕ ಇಟ್ಬಿಡನ್ರಿ ಸೈಡಿಗೆ. ಈಗ ಸ್ಪರ್ಶ ಅವ್ರದ್ದು ಪ್ಯೂರ್ ಮಸಾಲೆ ಪುಡಿನ ಬಳಸ್ಕೊಂಡು ಈ ಬಿರಿಯಾನಿ ಪಲಾವ್ನ ಮಾಡೋಣಂತ್ರಿ. 2 in 1 ಮಸಾಲ ಐತಿದು. ಬಿರಿಯಾನಿರ ಮಾಡ್ರಿ, ಪಲಾವರ ಮಾಡ್ರಿ, ಭಾರಿ ಮಸ್ತ್ ಇರ್ತೈತಿ. ಈಗ ಒಗ್ಗರಣೆ ಹಾಕೊಂಡು ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕೊಂಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕೊಂಡು ಚಂದಾಗ ಸಾಫ್ಟ್ ಆದಮೇಲೆ ನಾವೇನು ಕೂಟಿಟ್ಕೊಂಡಿದ್ವಲ್ರಿ ಅಲ್ಲ ಬೆಳ್ಳುಳ್ಳಿ ಅದನ್ನು ಹಾಕೊಂಡು ಆಮೇಲೆ ಟೊಮ್ಯಾಟೊ ಹಾಕೊಂಡು ಟೊಮೆಟೊ ಸಾಫ್ಟ್ ಆದಮೇಲೆ ತರಕಾರಿನ ಮೊಸರು ಹಾಕಿ ಹೀರ್ಕೊಳಕ್ಕೆ ಇಟ್ಟಿದ್ದೀವಿ ನೋಡ್ರಿ. ಅದನ್ನೆಲ್ಲ ಹಾಕೊಂಡು ಈಗ ಸ್ಪರ್ಶ ಅವ್ರದ್ದು ಪ್ಯೂರ್ ಮಸಾಲ ಪುಡಿನ ನಾವು ಹಾಕೋಣಂತ. ನಾನಿಲ್ಲೇ 1.5 ಸ್ಪೂನ್ ಆಗುವಷ್ಟು ಈ ಮಸಾಲ ಪೌಡ್ರನ್ನ ಬಳಸಿನ್ರಿ. ಇದು ಒಂದು ಹಾಕಿದ್ರೆ ಸಾಕು, ಇನ್ನೇನು ರುಬ್ಬಿ ಹಾಕೋದು ಬೇಡ, ಬೇರೆ ಎಕ್ಸ್ಟ್ರಾ ಮಸಾಲಿನೂ ಹಾಕೋದು ಬೇಡ. ಇದು ಒಂದು ಹಾಕಿದ್ರೆ ಸಾಕು ನೋಡ್ರಿ, ಭಾರಿ ಮಸ್ತ್ ಅನ್ನಂಗಾಗುತ್ತೆ ಪಲಾವು. ಆಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು 3 ಗ್ಲಾಸಷ್ಟು ನೀರು ಹಾಕೊಂಡಿನಿ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಿ, 3 ಗ್ಲಾಸ್ ನೀರು ಹಾಕಿ 2 ವಿಜಲ್ನ ನಾನು ಇಲ್ಲೇ ಕೂಗಿಸಿನಿ ನೋಡ್ರಿ. ಇದು ಅಷ್ಟಾದ್ರೆ ಸಾಕು. ಕ್ವಿಕ್ಕಾಗಿ ನಮ್ಮ ಪಲಾವು ಅಥವಾ ಬಿರಿಯಾನಿ ಮಸ್ತ್ ನಂಗೆ ರೆಡಿನ ಆಗ್ಬಿಡ್ತೈತೆ ನೋಡ್ರಿ. ಟೇಸ್ಟ್ ಅಂತೂ ಭಾರಿ ಮಸ್ತ್ ಇತ್ತು. ನೀವು ಟ್ರೈ ಮಾಡಿರಿ, ನನಗೆ ಕಾಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.